ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 76ರಿಂದ 80. ಕ್ಷೇತ್ರಸ್ವರೂಪಾ ಕ್ಷೇತ್ರೇಶಿ ಕ್ಷೇತ್ರಜ್ಞಪಾಲಿನಿ ಕ್ಷಯವೃದ್ಧಿ ವಿನಿರ್ಮುಕ್ತಾ ಕ್ಷೇತ್ರಪಾಲ ಸಮರ್ಚಿತಾ ವಿಜಯಾ ವಿಮಲಾ ವಂದ್ಯಾ ವಂದಾರುಜನವತ್ಸಲಾ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲವಾಸಿನಿ ಭಕ್ತಿಮತ್ತಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂಹೃತಾ ಶೇಷಪಾಖಂಡ ಸದಾಚಾರ ಪ್ರವರ್ತಿಕಾ ತಾಪತ್ರಯಾಗ್ನಿಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣೀ ತಾಪಸಾರಾಧ್ಯಾ ತನುಮಧ್ಯಾ ತಮೋಪಹ ಚಿತಿಸ್ತತ್ಪದಲಕ್ಷ್ಯಾರ್ಥ ಚಿದೇಕರಸರೂಪಿಣಿ ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿಃ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 76. ಕ್ಷೇತ್ರಸ್ವರೂಪ. ಇಲ್ಲಿ ಕ್ಷೇತ್ರ ಅಂದರೆ ಆಕಾಶ, ಅವಕಾಶ, ಸ್ಪೇಸ್. ಇಡೀ ಪ್ರಪಂಚ ಆಕಾಶದಿಂದ ಆವರಿಸಿದೆ. ಆ ಆಕಾಶದಂತೆ ಎಲ್ಲ ಕಡೆಯಲ್ಲೂ ಅವಳು ವ್ಯಾಪಿಸಿದ್ದಾಳೆ. ಆ ದೇವಿ ಮೊದಲು ಸೃಷ್ಟಿ ಮಾಡಿರೋದೇ ಆಕಾಶನ. ತಸ್ಮಾದಾತ್ಮನ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅದ್ಭ್ಯಃ ಪೃಥಿವೀ ಪೃಥಿವ್ಯಾವೋಷಧಯಃ ಓಷಧೀಭ್ಯೋನ್ನಂ ಅನ್ನಾತ್ ಪುರುಷಃ. ಹಾಗಾಗಿ ಎಲ್ಲ ಕಡೆ ಇರೋದೇ ಆಕಾಶ. ಎಲ್ಲೆಲ್ಲಿ ಆಕಾಶ ಇದೆಯೋ ಅಲ್ಲಿ ಆ ದೇವಿನೂ ಇದ್ದಾಳೆ. ಅವಳು ಕ್ಷೇತ್ರ ಸ್ವರೂಪಳು. ಅದರಿಂದ ಅವಳಿಗೆ ಯಾವ ನಾಮರೂಪವೂ ಇಲ್ಲ. ಎಲ್ಲ ಕಡೆ ಇರುವಾಗ ಯಾವ ಹೆಸರಿಂದ ಕರೆಯೋದು, ಯಾವ ರೂಪವನ್ನು ಕೊಡೋದು? ಕ್ಷೇತ್ರೇಶಿ. ಕ್ಷೇತ್ರಕ್ಕೆ ಒಡೆಯಳು ಅಂದರೆ ಇಲ್ಲಿ ಶರೀರ ಅಂತ. ನಮ್ಮ ಭೌತಿಕ ಶರೀರ, ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರ, ಇದಕ್ಕೆ ಕ್ಷೇತ್ರ ಅಂತ ಹೆಸರು. ಅದಕ್ಕೆ ಈಶಿ ಅಂದರೆ ಒಡೆಯಳು. ಅವಳು ಸಾಕ್ಷಿ ಸ್ವರೂಪಳಾಗಿ ಇದ್ದಾಳೆ, ಚೈತನ್ಯ ಸ್ವರೂಪಳಾಗಿ ನನ್ನ ಶರೀರದಲ್ಲಿ ಇದ್ದಾಳೆ. ಹಾಗೆ ಪ್ರಪಂಚ ಅನ್ನೋದು ಒಂದು ಕ್ಷೇತ್ರ. ಪಂಚಮಹಾಭೂತಗಳು, ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಕಾರಣ ಪ್ರಪಂಚ ಅನ್ನೋದು ಕ್ಷೇತ್ರ. ಆ ಕ್ಷೇತ್ರಕ್ಕೆ ಸಾಕ್ಷಿಯಾಗಿ ಬ್ರಹ್ಮಸ್ವರೂಪಳಾಗಿ ಅವಳಿದ್ದಾಳೆ. ಅವಳಿಗೆ ಹೆಸರು ಕ್ಷೇತ್ರೇಶಿ. ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ. ಕ್ಷೇತ್ರ ಅಂದರೆ ಈ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರ. ಕ್ಷೇತ್ರಜ್ಞ ಅಂದರೆ ಅದನ್ನು ತಿಳಿತಾ ಇರತಕ್ಕಂಥ ಜೀವ. ಹಾಗೆ ಸಮಷ್ಟಿ. ನಾವು ಪ್ರಪಂಚವನ್ನು ನೋಡಿದಾಗ ಸ್ಥೂಲ ಪ್ರಪಂಚ, ಸೂಕ್ಷ್ಮ ಪ್ರಪಂಚ ಮತ್ತು ಕಾರಣ ಪ್ರಪಂಚ ಅಂದರೆ ವಿರಾಟ್, ಹಿರಣ್ಯಗರ್ಭ ಮತ್ತು ಈಶ್ವರ ಅಂತ ಇದೆ. ಆ ಮೂರನ್ನು ಪಾಲನೆ ಮಾಡ್ತಾ ಇರೋಳು ಅವಳು. ನಮ್ಮ ದೇಹದಲ್ಲಿರ್ತಕ್ಕಂಥ ಮೂರು ಶರೀರ ಜೀವ ಅಂತ ಕಂಡುಕೊಂಡಿದೆಯಲ್ಲ, ಮಾಯಾಸಹಿತ ಚೈತನ್ಯ, ಅದು ಕ್ಷೇತ್ರಜ್ಞ. ಹಾಗೆ ಮಾಯಾಸಹಿತ ಪರಬ್ರಹ್ಮ ಈಶ್ವರ, ಅದಕ್ಕೆ ಕ್ಷೇತ್ರಜ್ಞ ಅಂತ ಹೆಸರು.
ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಎರಡನ್ನೂ ಪಾಲನೆ ಮಾಡ್ತಾ ಇರೋಳು ಆ ದೇವಿ. ಕ್ಷಯ ವೃದ್ಧಿ ವಿನಿರ್ಮುಕ್ತ. ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಸ್ತು ಮತ್ತು ಜೀವಿಗಳಿಗೆ ಎರಡಿದೆ, ಒಂದು ಕ್ಷಯ, ಇನ್ನೊಂದು ವೃದ್ಧಿ. 6 ವಿಕಾರಗಳಲ್ಲಿ 2 ವಿಕಾರಗಳು. ಕ್ಷಯ ಅಂದರೆ ಅಪಕ್ಷೀಯತೆ, ಕ್ಷಯವಾಗಿ ಹೋಗ್ತಾ ಇರೋದು, ದಪ್ಪಗಾಗಿರ್ತಾರೆ ಸಣ್ಣ ಆಗ್ತಾ ಹೋಗೋದು, ಹಣ ಇರುತ್ತೆ ಖರ್ಚಾಗ್ತಾ ಇರೋದು. ವೃದ್ಧಿ ಅಂದರೆ ಅಭಿವೃದ್ಧಿ ಆಗೋದು. ವಿಪರಿಣಮತೆ, ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತಿ. ಇದು 6 ವಿಕಾರಗಳು ಎಲ್ಲ ಜಡವಸ್ತುಗಳು ಈ ಪ್ರಪಂಚದಲ್ಲಿ ಹೊಂದುತ್ತವೆ. ಆದರೆ ಆ ದೇವಿ ಚೈತನ್ಯ ಸ್ವರೂಪಳಾಗಿರೋದ್ರಿಂದ ಅವಳಿಗೆ 6 ವಿಕಾರಗಳೂ ಇಲ್ಲ, ಅದರಲ್ಲೂ ಕ್ಷಯ ಮತ್ತು ವೃದ್ಧಿ ಎರಡೂ ಇಲ್ಲ. ಅವಳು ಯಾವುದೇ ರೀತಿ ಅಭಿವೃದ್ಧಿಯನ್ನು ಹೊಂದಬೇಕಾಗೂ ಇಲ್ಲ, ಯಾವುದನ್ನು ಕಳ್ಕೋಬೇಕಾಗೂ ಇಲ್ಲ, ಯಾವುದನ್ನು ಪಡಿಬೇಕಾಗೂ ಇಲ್ಲ, ಯಾವುದನ್ನು ಕಳ್ಕೋಬೇಕಾಗೂ ಇಲ್ಲ. ಎರಡನ್ನು ಮೀರಿರ್ತಕ್ಕಂಥ ಅನಂತ ಚೈತನ್ಯ ಸ್ವರೂಪಳು ಆ ದೇವಿ. ಕ್ಷೇತ್ರಪಾಲ ಸಮರ್ಚಿತ. ಇಲ್ಲಿ ಕ್ಷೇತ್ರಪಾಲ ಅಂದರೆ ಅಗ್ನಿ, ಸಮರ್ಚಿತ. 33 ದೇವತೆಗಳಿದ್ದಾರೆ. ಆ 33 ದೇವತೆಗಳನ್ನು ಪಡಿಬೇಕಾದರೆ, ಆ ದೇವತೆಗಳ ಪೂರ್ಣ ಶಕ್ತಿ ಪಡಿಬೇಕಾದರೆ ಅಗ್ನಿ ಮುಖಾಂತರ ಹೋಗಬೇಕು. ಅಗ್ನಿಯೇ ಇನ್ನು ಉಳಿದ 32 ದೇವತೆಗಳಿಗೆ ಆಹಾರವನ್ನು ತಲುಪಿಸೋದು. ಅಂಥ ಅಗ್ನಿಯಿಂದಲೂ ಕೂಡ ಇವಳು ಸಮರ್ಚಿತ, ಚೆನ್ನಾಗಿ ಅರ್ಚನೆ ಮಾಡಲ್ಪಡುತ್ತಾಳೆ. ಹಾಗಾಗಿ ಎಲ್ಲ ಕಡೆನೂ ಯಜ್ಞಾದಿಗಳು ಬಂದಿರೋದು, ಹೋಮ, ಎಲ್ಲ ದೇವತೆಗಳನ್ನು ಕುರಿತಾಗಿ ಹೋಮ, ಅಗ್ನಿಯನ್ನು ಕರೆದು ಅಗ್ನಿಯ ಮುಖಾಂತರ ಆ ದೇವಿ ಎಲ್ಲರಿಂದಲೂ ಅರ್ಚಿಸಲ್ಪಡ್ತಾ ಇದ್ದಾಳೆ. ಹಾಗಾಗಿ ಅವಳು ಕ್ಷೇತ್ರಪಾಲ ಸಮರ್ಚಿತ. ವಿಜಯ. ಈ ಜಗತ್ತಿನಲ್ಲಿ ಎಲ್ಲದರ ಮೇಲೆ ಜಯ ಗಳಿಸಿರೋದು ಅಂದರೆ ಆ ದೇವಿ ಒಬ್ಬಳೇ. 9 ದಿವಸ ನವರಾತ್ರಿ, 10ನೇ ದಿವಸ ವಿಜಯದಶಮಿ. ಎಲ್ಲ ದೈತ್ಯರಿಂದ ಬಿಡುಗಡೆ ಮಾಡ್ತಕ್ಕಂಥವಳು, ಎಲ್ಲ ರಾಕ್ಷಸರಿಂದ ಬಿಡುಗಡೆ ಮಾಡಿ ಜಯವನ್ನು ತಂದುಕೊಡೋಳು ಅವಳು. ಹಾಗಾಗಿ ಅವಳು ವಿಜಯ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ ಅಂತ ಸಂಜಯ ಸಾಕ್ಷಿಯಾದ. ಅರ್ಜುನ ಮತ್ತು ಶ್ರೀಕೃಷ್ಣರನ್ನು ನೋಡಿ, ಶ್ರೀಕೃಷ್ಣ ಎಲ್ಲಿರ್ತಾನೋ ಅಲ್ಲಿ ವಿಜಯ, ಎಲ್ಲಿ ದೇವಿ ಇರ್ತಾಳೋ ಅಲ್ಲಿ ವಿಜಯ. ವಿಮಲ. ನಮ್ಮ ದೇಹಕ್ಕೆ ಕ್ಷಣ ಕ್ಷಣಕ್ಕೂ ಕೊಳೆ ಅಂಟ್ಕೋತಾ ಇರುತ್ತೆ, ಅದರಲ್ಲೂ ಬೇಸಿಗೆಯಲ್ಲಂತೂ ಬೆವರು, ಆ ಶರೀರ ದುರ್ಗಂಧ. ಎಷ್ಟು ಸಾರಿ ಸ್ನಾನ ಮಾಡಿದ್ರೂ ಕೂಡ ಆ ಮಲ ಅನ್ನೋದು ಹೋಗೋದಿಲ್ಲ. ಅದಲ್ಲದೆ ಪ್ರತಿದಿನ ಮಲ ಮತ್ತು ಮೂತ್ರ ವಿಸರ್ಜನೆ ಮಾಡಬೇಕು, ಶುದ್ಧ ಮಾಡ್ಕೋಬೇಕು. ಆದರೆ ಆ ದೇವಿಗೆ ಯಾವ ಮಲವೂ ಇಲ್ಲ. ಅವಳು ವಿಮಲ, ಶುದ್ಧ ಸ್ವರೂಪಳು. ಇದರಲ್ಲೇ ಗೊತ್ತಾಗುತ್ತೆ ಮನುಷ್ಯರಿಗೂ ದೇವಿಗೂ ವ್ಯತ್ಯಾಸ ಇದೆ. ಆ ದೇವಿಗೆ ಯಾವ ಶರೀರವೂ ಇಲ್ಲದೆ ಇರೋದ್ರಿಂದ ಅವಳು ನಿರ್ಮಲಳು, ವಿಮಲಳು. ವಂದ್ಯ. ಎಲ್ಲರಿಂದಲೂ ವಂದಿಸಲ್ಪಡ್ತಿದ್ದಾಳೆ. ಸಕಲ ಜೀವಿಗಳೂ ಅವಳನ್ನು ವಂದಿಸ್ತಾ ಇವೆ. ಜೀವಿಗಳಷ್ಟೇ ಅಲ್ಲ, ಜಡ ವಸ್ತುಗಳು ಕೂಡ ವಂದಿಸ್ತಾ ಇವೆ. ಬಂಡೆಗಳು, ಎಷ್ಟೋ ಮರಗಳು, ಕಲ್ಲು, ಮಣ್ಣು, ಎಲ್ಲ ಪದಾರ್ಥಗಳೂ ಕೂಡ ಆ ದೇವಿಯನ್ನೇ ವಂದಿಸ್ತಾ ಇವೆ. ವಂದಾರು ಜನ ವತ್ಸಲ. ವತ್ಸ ಅಂದರೆ ಮಗ, ಅಥವಾ ವತ್ಸ ಅಂದರೆ ಮಗಳು. ಲಾಲಯತಿ. ಮಗಳನ್ನು ಅಥವಾ ಮಗನನ್ನು ಹೇಗೆ ತಾಯಿ ಆಗಿರ್ತಕ್ಕಂಥವಳು ಮುದ್ದು ಮಾಡ್ತಾಳೋ ಹಾಗೆ ಯಾರು ಆ ದೇವಿಯನ್ನು, ಒಂದಾರು ಜನ ಯಾರು ಆ ದೇವಿಯನ್ನು ವಂದಿಸ್ತಾರೋ, ಶ್ರದ್ಧಾಭಕ್ತಿಯಿಂದ ಆ ದೇವಿಯನ್ನು ಆರಾಧಿಸ್ತಾರೋ ಅಂಥವರನ್ನು ಆ ದೇವಿ ಅತ್ಯಂತ ವಾತ್ಸಲ್ಯದಿಂದ ಕಾಣ್ತಾಳೆ. ನೋಡಿ, ನಾವು ನಮಗೆ ಯಾರೂ ಇಲ್ಲ, ನಮ್ಮನ್ನು ರಕ್ಷಣೆ ಮಾಡೋರು ಯಾರೂ ಇಲ್ಲ, ನಮಗೆ ಯಾರು ಸಂಬಂಧಿಕರೇ ಇಲ್ಲ ಅಂತ ಕೆಲವರು ಹೇಳ್ಕೊಳ್ತಾ ಇರ್ತಾರೆ. ಆ ದೇವಿಯನ್ನು ಆರಾಧನೆ ಮಾಡಿದ್ರೆ
ಆ ದೇವಿ ಒಬ್ಳಿದ್ರೆ ಸಾಲ್ದ? ನೀನೊಬ್ಬಳೊಳಗಿರಲು ಜಗವೆಲ್ಲ ದೂರಾಗಿ ಭಯವೇನು 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 ದೇವಿ. ನೀನೊಬ್ಬಳಿಲ್ಲದಿರೆ ಜಗವೆಲ್ಲ ಜೊತೆಯಾಗಿ ಸುಖವೇನು 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 ದೇವಿ. ಆ ದೇವಿಯನ್ನು ಅಮ್ಮ ಅಂತ ಕರೀದೆ, ಇನ್ನೇನಂತ ಕರಿಬೇಕು? ಅವಳು ಅತ್ಯಂತ ವಾತ್ಸಲ್ಯದಿಂದ ನಮ್ಮನ್ನು ರಕ್ಷಣೆ ಮಾಡ್ತಾಳೆ. ವಾಗ್ವಾದಿನಿ, 4 ಬಗೆಯ ವಾಕ್ ಇಂದ ಅವಳು ವ್ಯಕ್ತವಾಗ್ತಾ ಇದ್ದಾಳೆ. ವೈಖರಿ, ಈಗ ನಾವೆಲ್ಲ ಮಾತಾಡ್ತಾ ಇರೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ, ಮಾತಾಡಿದಾಗ ಅರ್ಥ ಆಗುತ್ತೆ. ಇನ್ನು ಒಳಗಡೆ 3 ನಾದಗಳಿವೆ ವಾಕ್. ಮಧ್ಯಮ, ಪಶ್ಯಂತಿ, ಪರಾ ಮುಂದೆ ಬರುತ್ತೆ. ಈ ಪರಾ ನಾದ ಅಥವಾ ವಾಕ್ ಮೂಲಾಧಾರದಲ್ಲಿ ಇದ್ದು, ನಂತರ ಪಶ್ಯಂತಿ ಅನ್ನೋದು ಮಣಿಪುರ, ಮಧ್ಯಮ ನಾದ ಅನಾಹತ ಚಕ್ರದಲ್ಲಿರುತ್ತೆ. ಆಮೇಲೆ ವೈಖರಿ ಆಜ್ಞಾಚಕ್ರದ ಒಂದು ಸಮ್ಮಿಲನದಿಂದ, ಆಜ್ಞಾ ಮತ್ತು ವಿಶುದ್ಧಿ ಚಕ್ರದ ಸಮ್ಮಿಲನದಿಂದ ವಿವಿಧ ಅಂಗಾಂಗಗಳಿಂದ ಅಕ್ಷರ ರೂಪವಾಗಿ ಶಬ್ದ ಹೊರಹೊಮ್ಮುತ್ತೆ. ಇದನ್ನು ಜನರೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ 4 ರೀತಿ ವಾಕ್ ಸ್ವರೂಪಳಾಗಿ ಇರೋಳು ಆ ದೇವಿ. ಇದನ್ನೇ ಗಣಪತಿ ಅಥರ್ವಶೀರ್ಷದಲ್ಲೂ ಚತ್ವಾರಿ ವಾಕ್ ಪದಾನಿ ತ್ವಂ ಚತ್ವಾರಿ ವಾಕ್ ಪದಾನಿ ಅಂತ ಹೇಳೋದು. ವಾಮಕೇಶಿ, ವಾಮ ಅಂದರೆ ಸುಂದರ, ಈ ಹಿಂದೆ ಬಂದಿತ್ತು ವಾಮನಯನ ಅಂತ. ಕೇಶಿ ಅಂದರೆ ಕೂದಲುಳ್ಳವಳು, ಸುಂದರವಾದ ಕೂದಲು ಉಳ್ಳವಳು. ಅಂದರೆ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಜನರಿಗೆ ಆ ದೇವಿ ಅಂದರೆ ತುಂಬ ದೊಡ್ಡವಳು ಅನ್ನೋ ಒಂದು ಭಾವನೆ ಬರಲಿ, ಭಕ್ತಿ ಭಾವನೆ ಬರಲಿ, ಗೌರವ ಉಂಟಾಗಲಿ ಅಂತ. ಯಾವಾಗಲೂ ಸುಂದರ ಕೂದಲನ್ನು ಉಳ್ಳವಳು ಅಂದರೆ ಸದಾ ತರುಣಿಯಾಗಿರುವವಳು, ತಾರುಣ್ಯದಿಂದ ಕೂಡಿರುವವಳು. ಯಾರಿಗೆ ಆ ರೀತಿ ತಾರುಣ್ಯ ಇರೋದಕ್ಕೆ ಸಾಧ್ಯ ಅಂದರೆ ದೇವಿಗೊಬ್ಳಿಗೆ. ಬೇರೆ ಎಲ್ಲರಿಗೂ ಕೂಡ ವಯಸ್ಸಾಗತ್ತೆ, ಕೂದಲಿನ ಬಣ್ಣ ಬದಲಾಗತ್ತೆ, ಆದರೆ ದೇವಿಗೆ ಮಾತ್ರ ಸದಾ ತಾರುಣ್ಯದಿಂದ ಕೂಡಿರ್ತಕ್ಕಂಥ ಸುಂದರವಾದ ಕೂದಲು ಇರುತ್ತೆ. ಅಂದರೆ ಇದು ಕೇವಲ ಸಗುಣೋಪಾಸಕರಿಗೆ. ನಿರ್ಗುಣೋಪಾಸಕರಿಗೆ ಈ ನಾಮದಿಂದ ಅರ್ಥ ಆಗಬೇಕಾಗಿರೋದು ಆ ದೇವಿ ಎಂದೆಂದಿಗೂ ಬದಲಾವಣೆ ಆಗೋದೇ ಇಲ್ಲ, ಕೂಟಸ್ಥಳು, ಚೈತನ್ಯ ಸ್ವರೂಪಳು ಅಂತ ಗೊತ್ತಾಗತ್ತೆ. ವನ್ಹಿ ಮಂಡಲವಾಸಿನಿ, ವನ್ಹಿ ಅಂದರೆ ಅಗ್ನಿ, ಮಂಡಲ ಅಂದರೆ ಸೂರ್ಯಮಂಡಲ ವಾಸಿನಿ, ಸೂರ್ಯಮಂಡಲದಲ್ಲಿ ಅವಳು ಇದ್ದಾಳೆ. ಅದರಿಂದಲೇ ಸೂರ್ಯ ಎಲ್ಲವನ್ನೂ ಬೆಳಗ್ತಾ ಎಲ್ಲ ಜೀವಿಗಳಿಗೂ ಶಕ್ತಿ ಕೊಡ್ತಾ ಇರೋದು. ಸಕಲ ಜೀವಿಗಳಿಗೂ ಸಸ್ಯರಾಶಿಗಳಿಗೂ ಶಕ್ತಿ ಕೊಡ್ತಾ ಇರೋದು ಸೂರ್ಯ. ಯಾಕೆ ಅಂದರೆ ಸೂರ್ಯನಲ್ಲಿ ಆ ದೇವಿ ಆವಿರ್ಭೂತಳಾಗಿದ್ದಾಳೆ. ಶ್ಲೋಕ 78. ಭಕ್ತಿ ಮತ್ಕಲ್ಪಲತಿಕಾ, ಕಲ್ಪ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ, ಲತಿಕಾ ಬಳ್ಳಿಯಂತೆ ಇರುವಂಥವಳು, ಕಲ್ಪವೃಕ್ಷ ಅಂತ ಕೇಳಿದ್ದೀವಿ, ಕೇಳಿದ್ದನ್ನು ಕೊಡುವಂತಹ ಮರ. ಇಲ್ಲಿ ಲತಿಕಾ ಕೇಳಿದ್ದನ್ನು ಕೊಡುವಂತಹ ಬಳ್ಳಿಯಂತೆ ಇರುವವಳು. ಯಾರಿಗೆ? ಭಕ್ತಿಮತ್. ಯಾರು ಭಕ್ತಿಮತಿಯನ್ನು ಉಳ್ಳವರೋ, ಯಾರು ಅಂತಃಕರಣದಲ್ಲಿ ಪೂರ್ಣವಾದ ಭಕ್ತಿಯನ್ನು ಉಳ್ಳವರೋ ಅಂಥವರಿಗೆ ಅವರು ಬಯಸಿರ್ತಕ್ಕಂಥದ್ದೆಲ್ಲವನ್ನೂ ಅವಳು ಕೊಡ್ತಾಳೆ. ವಿಚಿತ್ರ ಏನಪ್ಪ ಅಂದರೆ, ಭಕ್ತರು ಯಾವ ಲೌಕಿಕ ವಸ್ತುಗಳನ್ನು ಬಯಸೋದೇ ಇಲ್ಲ. ಅವರು ಬಯಸೋದು ಶುದ್ಧ ಅಂತಃಕರಣವನ್ನೇ, ಆ ದೇವಿಯನ್ನೇ ಬಯಸ್ತಾ ಇರೋದರಿಂದ ಆ ಬಯಕೆಯನ್ನು ಅವಳು ಈಡೇರಿಸ್ತಾಳೆ. ಪಶುಪಾಶ ವಿಮೋಚಿನಿ, ಪಶು ಯಾರು ಜಡ ಶರೀರವನ್ನು ಹೊಂದಿದಾರೋ ಅವ್ರಿಗೆಲ್ಲ ಪಶು ಅಂತ ಹೆಸರು. ಅದಲ್ಲದೆ ಆ ಜಡ ಶರೀರವನ್ನೇ ನಾನು ಅಂತ ತಿಳ್ಕೊಂಡಿದ್ದಾರೋ ಅಂಥವ್ರನ್ನ ಪಶು ಅಂತ ಕರೆಯೋದು. ನಾವೆಲ್ಲರೂ ಪಶುಗಳೇ. ಯಾಕೆಂದರೆ ನಾವು ಶರೀರವನ್ನೇ ನಾನು ಅಂತ ತಿಳ್ಕೊಂಡಿರೋರು. ಇಂದ್ರಿಯಗಳು ಮತ್ತು ಮನಸ್ಸಿನೊಂದಿಗೆ ವ್ಯವಹಾರ ಮಾಡ್ತಾ ಆ ಮನಸ್ಸು ಇಂದ್ರಿಯಗಳ ಮೇಲೆ ಹತೋಟಿ ಸಾಧಿಸದೆ ಅವಳು ಹೇಳ್ದಾಗೆ ಕೇಳಿಕೊಂಡು
ವ್ಯವಹಾರ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ನಮಗೆ ಹೆಸರು ಪಶು. ಪಾಶ ಅಂದರೆ ಬಂಧನ, ಹಗ್ಗ ಅಂತ. ಆ ಪಾಶ ಹಗ್ಗದಿಂದ ನಾವೆಲ್ಲ ಕಟ್ಕೊಂಡ್ಬಿಟ್ಟಿದ್ದೀವಿ ನಮ್ಮನ್ನಾವೇ. ಈ ಇಂದ್ರಿಯಗಳು ಮತ್ತು ಮನಸ್ಸು ನಮ್ಮನ್ನು ಪೂರ್ಣವಾಗಿ ಕಟ್ಟಾಕ್ಬಿಟ್ಟಿದೆ, ಆ ದೇವಿಯ ಹತ್ತಿರ ಹೋಗದೆ ಇರೋ ಹಾಗೆ. ಆದರೆ ಅದನ್ನು ಬಿಡಿಸೋರು ಯಾರು ಈಗ? ಅಂದರೆ ದೇವಿನೇ ಬಿಡಿಸ್ಬೇಕು. ನಮ್ಮ ಅಜ್ಞಾನದಿಂದ, ಮನಸ್ಸು ಮತ್ತು ಇಂದ್ರಿಯಗಳ ಸಂಘದಿಂದ ನಮ್ಮನ್ನು ನಾವು ಬಂಧಿಸಿಕೊಂಡಿದ್ದೇವೆ. ಈಗ ಆ ಬಂಧನದಿಂದ ಬಿಡುಗಡೆ ಹೊಂದಿ ಆ ದೇವಿಯ ಕಡೆಗೆ ಹೋಗಬೇಕು. ಅಷ್ಟು ಶಕ್ತಿ ನಮ್ಮ ಹತ್ರ ಇದೆಯಾ? ಆ ಶಕ್ತಿ ಪಡ್ಕೊಳ್ಳೋದಕ್ಕೆ ಮೊದಲು ಬೇಕಾಗಿರೋದು ಭಕ್ತಿ. ಆ ಭಕ್ತಿಯಿಂದ ಮುಕ್ತಿ. ಇವುಗಳೆರಡರಿಂದ ಮುಕ್ತಿ ಪಡ್ಕೋಬೇಕು, ಮನಸ್ಸು ಮತ್ತು ಇಂದ್ರಿಯಗಳಿಂದ. ಯಾಕೆಂದರೆ ನಮಗೆ ದುಃಖ ಉಂಟು ಮಾಡ್ತಾ ಇರೋದೇ ಇವೆರಡು. ಇವೆರಡರಿಂದ ಉಂಟಾಗ್ತಕ್ಕಂತಹ ದುಃಖದಿಂದ ಬಿಡುಗಡೆ ಮಾಡೋರು ಯಾರು? ಆ ದೇವಿ. ಪಶುಪಾಶ ವಿಮೋಚಿನಿ. ಸಂಹೃತಾಶೇಷ ಪಾಖಂಡ. ಪಾ ಅಂದರೆ ಪಾಲನೆ ಮಾಡುವವರು ಅಥವಾ ಪಾಲನೆ ಮಾಡುವುದು. ನಮ್ಮನ್ನು ಪಾಲನೆ ಮಾಡ್ತಾ ಇರೋರು ಅಥವಾ ರಕ್ಷಣೆ ಮಾಡ್ತಿರೋರು ಯಾರು? ತಾಯಿ, ತಂದೆ, ಪಂಚಮಹಾಭೂತಗಳು, ಹಾಗೆ ವೇದ ಮಂತ್ರಗಳು. ಇಲ್ಲಿ ಪಾ ಅಂದರೆ ವೇದ ಮಂತ್ರಗಳು ನಮ್ಮನ್ನು ರಕ್ಷಣೆ ಮಾಡ್ತಾ ಇವೆ. ಖಂಡ ಅಂದರೆ ಖಂಡಿಸುವವರು. ಅಂಥ ರಕ್ಷಣೆ ಮಾಡ್ತಾ ಇರತಕ್ಕಂಥ ತಾಯಿ ತಂದೆಯರನ್ನ, ಪಂಚಮಹಾಭೂತಗಳನ್ನು, ಗುರುಗಳನ್ನು, ವೇದವನ್ನು ನಿಂದನೆ ಮಾಡೋದು ಅಂದರೆ ಏನರ್ಥ? ಖಂಡಿಸೋದು ಅಂದರೆ ಏನರ್ಥ? ಅವ್ರಿಗೆ ಹೆಸರು ಪಾಖಂಡಿ ಅಥವಾ ಪಾಖಂಡ. ಅಂಥವ್ರನ್ನ ಏನು ಮಾಡ್ತಾಳೆ ದೇವಿ? ಸಂಹೃತಾಶೇಷ. ಶರೀರದ ಯಾವ ಅವಶೇಷವೂ ಸಿಗದಂತೆ ಅವರನ್ನು ನಾಶ ಮಾಡಿಬಿಡ್ತಾಳೆ. ಹಾಗೆ ಎಲ್ಲ ರಾಕ್ಷಸರು ನಾಶ ಆಗಿರೋದು. ಯಾರು ವೇದವನ್ನು ಖಂಡನೆ ಮಾಡ್ತಾರೋ, ಯಾರು ತಾಯಿ ತಂದೆಯರನ್ನು ಖಂಡಿಸ್ತಾರೋ ಅಂಥವರು ಸರ್ವನಾಶ ಹೊಂದುತ್ತಾರೆ. ಸದಾಚಾರ ಪ್ರವರ್ತಿಕ. ನಮಗೆ ಒಳ್ಳೆ ಆಚಾರ ಉಂಟಾಗೋದು ಯಾವುದರಿಂದ? ವೇದಗಳಿಂದ. ವೇದ ಮಂತ್ರಗಳು ನಿತ್ಯ ಹೇಳ್ತಾ 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 ನಮಗೆ ಒಳಗಿನಿಂದಲೇ ಸಕಾರಾತ್ಮಕ ಭಾವನೆಗಳು ಉಂಟಾಗುತ್ತವೆ, ನಕಾರಾತ್ಮಕ ಭಾವನೆಗಳೆಲ್ಲ ಹೋಗುತ್ತವೆ. ಮನಸ್ಸಿನಲ್ಲಿ ಅಂಟ್ಕೊಂಡಿರ್ತಕ್ಕಂಥ ಕಲ್ಮಶಗಳೆಲ್ಲ ದೂರ ಆಗ್ತಾ ಬರುತ್ತೆ. ಅದಕ್ಕೆ ಸದಾಚಾರ ಸಂಪನ್ನರಾಗಬೇಕು ಅಂತಿದ್ರೆ, ಸದ್ವ್ಯಕ್ತಿಗಳು ಆಗಬೇಕು ಅಂತಿದ್ರೆ ವೇದ ಮಂತ್ರಗಳನ್ನು ಪಠಿಸಬೇಕು. ಅದರಲ್ಲಿರ್ತಕ್ಕಂಥ ಅರ್ಥವನ್ನು ಅನುಸಂಧಾನ ಮಾಡ್ತಾ ಇರಬೇಕು. ಮುಂದಿನ ನಾಮ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ತಾಪತ್ರಯ, 3 ರೀತಿ ತಾಪಗಳು ನಮ್ಮೆಲ್ಲರಲ್ಲೂ ಇದೆ. ಯಾವುದು? ಆಧಿ ಭೌತಿಕ, ಆಧ್ಯಾತ್ಮಿಕ, ಆಧಿದೈವಿಕ. ಆಧ್ಯಾತ್ಮಿಕ ಶರೀರ ಮತ್ತು ಮನಸ್ಸಿನಿಂದ ಉಂಟಾಗ್ತಕ್ಕಂಥ ಕಷ್ಟಗಳು. ಈ ಶರೀರಕ್ಕೆ ಬೇಕಾದಷ್ಟು ಕಷ್ಟಗಳಿರುತ್ತೆ. ನಾನು ದಪ್ಪ, ನಾನು ಸಣ್ಣ, ನಾನು ಉದ್ದ, ನಾನು ಕಪ್ಪು, ನಾನು ಕುಳ್ಳು, ನನ್ನ ಕಣ್ಣು ಸರಿ ಇಲ್ಲ, ಕಿವಿ ಸರಿ ಇಲ್ಲ, ಏನೇನೋ ಹೇಳ್ಕೊಳ್ತಾ ಇರ್ತೀವಿ. ಮತ್ತು ಅದರಿಂದ ಉಂಟಾಗ್ತಕ್ಕಂಥ ಆರೋಗ್ಯ, ಮಾನಸಿಕವಾಗಿ ಆಗ್ತಕ್ಕಂಥ ಕಷ್ಟಗಳು. ಇದು ಆಧಿ ಆತ್ಮಿಕ. ಆಧಿ ಭೌತಿಕ, ಶರೀರದಿಂದ ಹೊರಗಡೆ ಇರ್ತಕ್ಕಂಥ ವಸ್ತುಗಳಿಂದ, ಮನೆ, ಸಾಮಾನುಗಳು, ಕಾರು, ಬೇರೆ ವ್ಯಕ್ತಿಗಳು, ಹೀಗೆ ಆದಿಭೌತಿಕ ಪಂಚಮಹಾಭೂತಗಳು. ಆದಿ ದೈವಿಕ, ದೇವತೆಗಳಿಂದ ಉಂಟಾಗ್ತಕ್ಕಂಥ 33 ದೇವತೆಗಳಿಂದ ಅತಿವೃಷ್ಟಿ, ಅನಾವೃಷ್ಟಿ, ಗ್ರಹಗಳ ಪೀಡೆ, ಬೇರೆ ಬೇರೆ ಈ ರೀತಿ ತೊಂದರೆಗಳು, ಪ್ರಾರಬ್ಧಗಳು, ಈ ರೀತಿ ತೊಂದರೆ ಉಂಟಾಗ್ತಾ ಇರುತ್ತೆ ದೇವತೆಗಳಿಂದ. ಹೀಗೆ 3 ರೀತಿ ತಾಪಗಳು ನಮ್ಮಲ್ಲಿ ಇವೆ. ಈ ತಾಪಕ್ಕೆ ಪರಿಹಾರ ಏನು? ಅದರಿಂದ ನಾವು ಸಂತಪ್ತರಾಗಿದ್ದೀವಿ, ಸುಟ್ಟು ಬೂದಿ ಆಗ್ತಾ ಇದ್ದೀವಿ. ಆ ಕಷ್ಟ ಸುಟ್ಟು 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 ನಮ್ಮನ್ನು ಬೂದಿ ಮಾಡ್ತಾ ಇದೆ. ಅದಕ್ಕೆ ಪರಿಹಾರ ಏನು ಅಂದರೆ, ನಮಗೆ ಸದಾ ಶೀತಲತೆಯ ಅನುಭವ ಮಾಡ್ಕೊಳ್ತಕ್ಕಂಥ ಚಂದ್ರನಂತೆ, ಚಂದ್ರಿಕಾ, ಚಂದ್ರನ ಕಿರಣಗಳಂತೆ ಇರ್ತಕ್ಕಂಥ
ಸಮಾ ಆಹ್ಲಾದನ, ಆನಂದವನ್ನು ಕೊಡ್ತಕ್ಕಂಥ, ತಂಪಾದ ಗಾಳಿಯನ್ನೇ ಕೊಡ್ತಾ, ಆನಂದವನ್ನು ಕೊಡ್ತಾ, ಯಾವ ತಾಪಗಳು ನಮಗೆ ಏನೂ ಮಾಡದಂತೆ ರಕ್ಷಣೆ ಮಾಡೋರು ಆ ದೇವಿ. ಹಾಗಾಗಿ ಈ ಮೂರೂ ತಾಪತ್ರಯಗಳಿಂದ ರಕ್ಷಣೆ ಮಾಡುವವಳು ಆ ದೇವಿ. ತರುಣಿ ಈಗಾಗಲೇ ಹಿಂದೆ ಬಂದಿತ್ತು. ಅವಳು ಸದಾ ತಾರುಣ್ಯದಿಂದ ಕೂಡಿರುವವಳು. ಅವಳಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಚೈತನ್ಯ ಸ್ವರೂಪಳಾಗಿರೋದ್ರಿಂದ ಯಾವ ಬದಲಾವಣೆಯೂ ಆಗೋದಿಲ್ಲ ಅವಳು. ಹಾಗಾಗಿ ತರುಣಿ. ತಾಪಸಾರಾಧ್ಯ, ತಪಸ್ಸಿಗೆ ಮಾತ್ರ ಒಲಿಯುವವಳು. ನಾವು ಆ ದೇವಿಯನ್ನು ಕುರಿತಾಗಿ ತಪಸ್ಸು ಮಾಡಲಿಲ್ಲ ಅಂದರೆ ಈ ಆದಿ ಭೌತಿಕ, ಆದಿ ದೈವಿಕ, ಆದಿ ಆತ್ಮಿಕವಾಗಿರ್ತಕ್ಕಂಥ ತಾಪಗಳು ನಮ್ಮನ್ನು ಸುಟ್ಟು ಬೂದಿ ಮಾಡುತ್ತವೆ. ಅದರಿಂದ ತಪ್ಪಿಸ್ಕೋಬೇಕು ಅಂದರೆ ನಾವು ಆ ದೇವಿಯನ್ನು ಕುರಿತಾಗಿ ತಪಸ್ಸು ಮಾಡಬೇಕು. ಆ ದೇವಿಯನ್ನು ಕುರಿತಾಗಿ ಸ್ಮರಣೆಯನ್ನು ಮಾಡಬೇಕು. ತಪಸ್ಸು ಮಾಡೋದು ಹೇಗೆ ಅಂತ ವೇದ ಮಂತ್ರಗಳಲ್ಲಿ ಇರುತ್ತೆ, ವೇದಶಾಸ್ತ್ರ ಹೇಳುತ್ತೆ. ಅದರಂತೆ ನಡ್ಕೊಂಡು ನಾವು ತಪಸ್ಸು ಮಾಡಬೇಕು. ಸ್ವಾಧ್ಯಾಯ ಪ್ರವಚನೆ ಯೇ ವೇತಿ ನಾಕೋ ಮೌದ್ಗಲ್ಯ ತದ್ಧಿತಪಸ್ತದ್ಧಿತಪಃ. ಮೌದ್ಗಲ್ಯ ಋಷಿಗಳಾಗಿರ್ತಕ್ಕಂಥ ನಾಕ ಅಂತಕ್ಕಂಥ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಸ್ವಾಧ್ಯಾಯ ಮತ್ತು ಪ್ರವಚನವೇ ನಿಜವಾದ ತಪಸ್ಸು. ಭೃಗು ಮಹರ್ಷಿಗಳು ತಮ್ಮ ತಂದೆಯವರ ಉಪದೇಶದಂತೆ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸ್ಸು ಮಾಡಿ ಆನಂದಂ ಬ್ರಹ್ಮೇತಿ ವ್ಯಜಾನಾತ್, ಕೊನೆಗೆ ಆನಂದವೇ ಬ್ರಹ್ಮ ಅಂತ ತಿಳ್ಕೊಂಡ್ರು. ಇದೆಲ್ಲ ಮಾಹಿತಿ ನಮಗೆ ವೇದಶಾಸ್ತ್ರದಲ್ಲಿ ಸಿಗುತ್ತೆ. ತನು ಮಧ್ಯ, ಅವಳು ನಮ್ಮೆಲ್ಲರ ಶರೀರದ ಮಧ್ಯಭಾಗದಲ್ಲಿ ನೆಲೆಸಿದ್ದಾಳೆ, ಅಂದರೆ ಹೃದಯದಲ್ಲಿ ಇದ್ದಾಳೆ, ಅಥವಾ ಮೂಲಾಧಾರದಲ್ಲಿದ್ದು ಒಂದೊಂದೇ ಚಕ್ರವನ್ನು ಏರಿ ಅವಳು ಅನಾಹತ ಚಕ್ರದಲ್ಲಿ ಬಂದು ನಮ್ಮೆಲ್ಲರಿಗೂ ಅನುಗ್ರಹ ಮಾಡ್ತಾಳೆ ಅನ್ನೋದು ಒಂದರ್ಥ. ಇನ್ನೊಂದು, ಆಕೆಯ ತನು ಅಂದರೆ ಕೃಶವಾಗಿರ್ತಕ್ಕಂಥ ಮಧ್ಯದ ಭಾಗ, ಅಂದರೆ ಸೊಂಟದ ಭಾಗ ಅತ್ಯಂತ ಕೃಶವಾಗಿದೆ ಅನ್ನೋದು ಇನ್ನೊಂದು. ಸಿಂಹಕಟಿಯಂತೆ ಇದ್ದಾಳೆ. ತಮೋಪಹ, ತಮೋ ಗುಣವನ್ನು ಹೋಗಲಾಡಿಸುವವಳು, ಅಂಧಕಾರವನ್ನು ಹೋಗಲಾಡಿಸುವವಳು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುವಿನ ಸ್ಥಾನದಲ್ಲಿದ್ದು ಅವಳು ಅಂಧಕಾರವನ್ನು ಹೋಗಲಾಡಿಸ್ತಾಳೆ, ಅಜ್ಞಾನವನ್ನು ಹೋಗಲಾಡಿಸ್ತಾಳೆ. ಜ್ಞಾನ ಅನ್ನುವ ಬೆಳಕಿನ ಮುಖಾಂತರ ಅಜ್ಞಾನ ಅಂತಕ್ಕಂಥ ಕತ್ತಲನ್ನು ಹೋಗಲಾಡಿಸ್ತಾಳೆ. ಇನ್ನು 3 ಆಕೆಯ ಲಕ್ಷಣಗಳು, ಸತ್, ಚಿತ್, ಆನಂದ. ಅವಳು ಎಲ್ಲದರಲ್ಲೂ ಇರೋದರಿಂದ ಸತ್ ಸ್ವರೂಪಳು ಅಂತ ಹೇಳ್ತಾರೆ. ಈಗ ಮುಂದಿನ ನಾಮ ಚಿತ್ ಸ್ವರೂಪಳು. ಚಿತಿಸ್ತತ್ಪದ ಲಕ್ಷ್ಯಾರ್ಥ, ಅವಳು ಜ್ಞಾನ ಸ್ವರೂಪಳಾಗಿರೋದ್ರಿಂದ ತತ್ಪದ ಅಂದರೆ ಕೊನೆಗೆ ಅವಳನ್ನೇ ಸೇರಬೇಕಾಗಿರೋದು, ಲಕ್ಷ್ಯ ಅದೇ ಗುರಿ. ಅದು ಹೇಗೆ ಅನ್ನೋದನ್ನು ಅವಳು ತಿಳಿಸ್ಕೊಡ್ತಾಳೆ. ಸತತವಾಗಿ ಭಕ್ತಿಯನ್ನು ಇಟ್ಟಿದ್ದರೆ ನಂತರ ಅವಳು ತಾನು ಜ್ಞಾನ ಸ್ವರೂಪಳು ಅಂತ ಹೇಳಿ ಆ ಜ್ಞಾನದಿಂದ ತನ್ನ ಕಡೆಗೆ ಭಕ್ತರನ್ನು ಸೆಳೆದುಕೊಳ್ತಾಳೆ. ಇದು ತತ್ಪದ ಲಕ್ಷ್ಯಾರ್ಥ. ಆ ಪರಬ್ರಹ್ಮಕ್ಕೆ ಮತ್ತೊಂದು ಹೆಸರೇ ತತ್, ಚಿತ್, ಸತ್. ಚಿದೇಕ ರಸರೂಪಿಣಿ. ನೋಡಿ, ಅವಳು ಜ್ಞಾನ ಸ್ವರೂಪಳು. ಅವಳು ಏಕರೂಪ ಇರೋದು ಯಾವುದಪ್ಪ ಅಂದರೆ ರಸ, ಜ್ಞಾನ ರಸ, ಚೈತನ್ಯ ಸ್ವರೂಪಳಾಗಿದ್ದಾಳೆ. ಜ್ಞಾನವೇ ಅವಳ ಸ್ವರೂಪ. ಅದರಿಂದ ಜ್ಞಾನಕ್ಕೆ ನಾವು ರೂಪ ಕೊಡೋಕ್ಕಾಗತ್ತಾ? ಆನಂದಕ್ಕೆ ರೂಪ ಕೊಡೋಕ್ಕಾಗತ್ತಾ? ರಸಕ್ಕೆ ರೂಪ ಕೊಡೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ನಾವು ನಾಮರೂಪವನ್ನು ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ನಾಮರೂಪ ವಿವರ್ಜಿತ. ಅವಳು ಚಿತ್ ಸ್ವರೂಪಳಾಗಿ ಮಾತ್ರವೇ ಇರೋದು. ಸ್ವಾತ್ಮಾನಂದಲವೀಭೂತ ಬ್ರಹ್ಮಾದ್ಯಾನಂದ ಸಂತತಿ. ಬ್ರಹ್ಮಾದಿ ಸಂತತಿ, ಆ ಬ್ರಹ್ಮನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಎಲ್ಲ ಜೀವಿಗಳಲ್ಲೂ ಆನಂದ ಸ್ವರೂಪಳಾಗಿದ್ದಾಳೆ. ಯಾರು ಬೇಕಾದರೂ ಸ್ವಪ್ರಯತ್ನದಿಂದ ತನ್ನಲ್ಲಿ ಆ ಆನಂದವನ್ನು ಅನುಭವಿಸಬಹುದು. ಅದನ್ನು ಅನುಭವಿಸೋದು ಹೇಗೆ ಅಂತ ವೇದಾಂತ ಶಾಸ್ತ್ರದಲ್ಲಿ, ಉಪನಿಷತ್ತುಗಳಲ್ಲಿ ಸಾಕಷ್ಟು
ಎಷ್ಟು ಬಗೆಗಳಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಅಧ್ಯಯನ ಮಾಡಿ ನಾವು ಕೃತಾರ್ಥರಾಗಬಹುದು. ವೇದಾಂತ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಇದ್ದರೆ ನಮಗೆ ಆತ್ಮಜ್ಞಾನ ಉಂಟಾಗುತ್ತದೆ. ನಮ್ಮ ಒಳಗಡೆನೇ ಇರತಕ್ಕಂತಹ ಆನಂದ ಸ್ವರೂಪಿಯಾಗಿರ್ತಕ್ಕಂತಹ ದೇವಿಯ ಅನುಭವ ಉಂಟಾಗುತ್ತದೆ. ಆ ದೇವಿ ನಿಜವಾಗಿಯೂ ಸತ್ ಚಿತ್ ಆನಂದ ಸ್ವರೂಪಳು. ಹಾಗಾಗಿ ಅವಳಿಗೆ ಯಾವ ರೂಪವೂ ಇಲ್ಲ. ಯಾರು ಆನಂದವನ್ನು ಯಥೇಚ್ಛವಾಗಿ ಅನುಭವಿಸ್ತಾ ಶಾಂತತೆಯನ್ನು ಹೊಂದಿರ್ತಾರೋ ಅವರು ನಿಜವಾದ ಜ್ಞಾನಿಗಳು, ಯೋಗಿಗಳು.